ಸರ್ ಇದು ಗೋಮೂತ್ರನ ನಾನು ಸುಮಾರು ಒಂದು 6 ತಿಂಗಳದ್ದು ಗೋಮೂತ್ರ ಇದು ನಾನು ಬಳಕೆ ಮಾಡ್ಕೊಳ್ತಿರ್ತೀನಿ. ಜೀವಾಮೃತಕ್ಕೆಲ್ಲ ಬಳಕೆ ಮಾಡ್ಕೊಳ್ತಾ ಇರ್ತೀನಿ. ಅದಾದ್ಮೇಲೆ ನೇರವಾಗಿನೂ ಸ್ವಲ್ಪ ನಾನು 1 ಲೀಟ್ರ್ 2 ಲೀಟ್ರು 3 ಲೀಟ್ರು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನಾನು ಒಂದೊಂದ್ಸರಿ ದೊಡ್ಡ ಗಿಡ ಲಿಂಬಿ ಗಿಡ ಅವೆಲ್ಲ ಇದಾವಲ್ಲ ಅವಕ್ಕೆ ನಾನು 1 ಲೀಟರ್ ತಗೊಂಡು 4 ಲೀಟ್ರು 5 ಲೀಟರ್ ನೀರು ಮಿಕ್ಸ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಂತಿರ್ತೀನಿ. ಹಂಗಾಗಿ ಸ್ಪ್ರೇನು ಮಾಡ್ತೀನಿ ಸರ್. ಆಲ್ಮೋಸ್ಟ್ ಆಲ್ ಸ್ಪ್ರೇ ಕಡಿಮೆ ಸರ್. ನಾನು ಡ್ರಂಚಿಂಗೇ ಜಾಸ್ತಿ ಮಾಡ್ತೀನಿ. ಹಂಗಾಗಿ ಇದನ್ನ ಪ್ರತ್ಯೇಕವಾಗಿ ನಾನು ಸಂರಕ್ಷಣೆ ಮಾಡ್ಕೊಂಡಿರ್ತೀನಿ ರೀ. ಬೇಕಂದಾಗ ಇದು ಪ್ರತಿಯೊಂದಕ್ಕೂ ಬೇಕು, ಜೀವಾಮೃತಕ್ಕೂ ಬೇಕು. ಏನೇ ಮಾಡ್ಬೇಕಂದ್ರೂ ನಾವು ಸಾವಯವ ಪದ್ಧತಿಯಲ್ಲಿ ಏನಾದ್ರೂ ಒಂದು ಮಾಡಬೇಕು ದ್ರವ ರೂಪದಾಗ ಅಂದ್ರೆ ಇದು ಬೇಕು. ಹಂಗಾಗಿ ಇದನ್ನ ಇಟ್ಕೊಂಡಿರ್ತೀನಿ ಸರ್. ಇದು ಆಮೇಲೆ ಇದು ಹುಳಿ ಮಜ್ಜಿಗೆ ಸರ್. ಇದು ಕೂಡ ಹುಳಿ ಮಜ್ಜಿಗೆ. ನನ್ನ ಹತ್ರ ಹುಳಿ ಮಜ್ಜಿಗೆ ಕಡಿಮೆ ಇರುತ್ತೆ. ನಾನೇನ್ ಮಾಡೀನಿ, ಊರಾಗ ಯಾರ ಹತ್ರ ಇರ್ಲಿ, ನಮಗ್ ಸುಮಾರು ಜನ ಅದಾರ್ರಿ, ನಾನು ತಗೊಂಬಂದ್ ಇಟ್ಕೊಂಡಿರ್ತೀನಿ. ಇದು ಹುಳಿ ಮಜ್ಜಿಗೆ. ಇದನ್ನು ಕೂಡ ನಾನು ಹೆಚ್ಚು ಶಿಲೇಂಧ್ರ ನಾಶಕ ಆಗಿ ಬಳಕೆ ಮಾಡ್ಕೊಳ್ತಿರ್ತೀನಿ ರೀ. ಇಲ್ಲಿ 1 HP ಮೋಟರ್ ಐತಿ ಸರ. ಇಲ್ಲಿ ಇದು ಡ್ರಿಪ್ಗೆ 1 HP ಮೋಟರ್ ಇಡ್ತೀನಿ ರೀ. ಇಲ್ಲಿ ಇದಕ್ಕೆ ನೀರು ಸ್ಟಾಕ್ ಮಾಡ್ಕೋತೀನಿ. ನನ್ನ ಫ್ರೆಂಡ್ಸ್ ತುಂಬಾ ಜನ ರೈತರು ಇರೋದ್ರಿಂದ ಭಾಳ ಕೊಡ್ತಾರ. ಒಮ್ಮೆ ಕೊಟ್ಟು ಕಳಿಸಿದ್ನಪ್ಪ ಅಂದ್ರೆ 20 ಲೀಟರ್ ಕೊಡ್ತಾರ. ಅದನ್ನೇನ್ ಮಾಡ್ತಾರಂದ್ರ ಕೆಲವು ಟೈಮ್ನಾಗ ಹೋಗಿ ತಗೊಂಡೋಗಿ ಹಾಕಕ್ ಆಗ್ತಿರಾಗಲ್ಲ ಸರ್. ಅದನ್ನ ಆಲ್ಮೋಸ್ಟ್ ಆಲ್ ಈ ತರ ಇಟ್ಟಿರ್ತೀನಿ. ಇಲ್ಲ ಈ ತಾಮ್ರ ಕೊಡದಾಗ ಹಿಂಗೆ ಇಟ್ಕೊಂಡಿರ್ತೀನಿ. ಇದು ನಿರಂತರವಾಗಿರುತ್ತೆ. ಇದನ್ನೇನ್ ಮಾಡ್ತೀನಿ ಅಂದ್ರೆ 1 ಲೀಟರ್ ತಗೊಂತೀನಿ ಇದ್ರಾಗ. ಅದು ಸುಮಾರು ದಿವಸದಿಂದ ಐತಿರಿ ಇದ್ರಾಗ. ಇದನ್ನೇನ್ ಮಾಡ್ತೀನಿ, ನನ್ಗ ಸ್ಪ್ರೇ ಮಾಡಾಕ ಆಗಾಗಲ್ಲ, ಒಬ್ಬನೇ ಇರೋದ್ರಿಂದ ಇದ್ರಾಗ 1 ಲೀಟರ್ ಇದ್ರ ಜೊತೆಗೆ ಹಾಕಿ ಇದಕ್ಕೆ ಇದು ಹುಳಿ ಮಜ್ಜಿಗೆ, ಅದು ಹುಳಿ ಮಜ್ಜಿಗೆ. ನೀರು ಹೇಗೆ ಬೇಕೋ ಅಷ್ಟು ನಿರಂತರವಾಗಿ ಡ್ರಿಪ್ ಶುರು ಇದ್ದಾಗ ಕೊಟ್ಟು ಬಿಡ್ತೀನಿ ಸರ್. ಅದನ್ನ ಶಿಲೇಂಧ್ರ ನಾಶಕ ಆಗಿ ಅದನ್ನ ನಾನು ನಿರಂತರವಾಗಿ ಬಳಕೆ ಮಾಡ್ಕೊಳ್ತೀನಿ. ಇದನ್ನೊಂದ್ರಿ. ಆಮೇಲೆ ಫ್ರೆಶ್ ಆದ ಮಜ್ಜಿಗೆ ಬೇಕು ಅನ್ನಪ್ಪ ಅಂದ್ರ ಅಥವಾ ಈ ಗೋಕೃಪಾಮೃತ ಇದಕ್ಕೆ ನಾನು ಬಳಕೆ ಮಾಡ್ಕೊಂಡಿರ್ತೀನಿ ಸರ್. ಇದನ್ನ ಅಂತ ಹೆಚ್ಚು ಶಿಲೇಂಧ್ರ ನಾಶಕ ಆಗಿ ಇದನ್ನ ಬಳಕೆ ಮಾಡ್ಕೊಳ್ಳೋ ಸರ್. ಇದು ಕೂಡ ಸೇಮ್ ಹಂಗ್ಯಾರ. ಇದು ಇಲ್ಲೇನೈತಲ್ ಸರ್, ಇದನ್ನ ಸ್ಪ್ರೇ ಮಾಡ್ಬೇಕು ಅನ್ನಪ್ಪ ಅಂದ್ರೆ ಈ ತರ ನೀವು ಸ್ಟಾಕ್ ಇಟ್ಟು ಮಾಡ್ಕೋಬೋದು ಸರ್. ಇದು ಹೆಚ್ಚು ಸ್ಪ್ರೇ ಮಾಡೋದಕ್ಕ. ಆಮೇಲೆ ಫಂಗಸ್ ಅಂತಂದು ಏನಿರ್ತದೆ ಸರ್, ಆಲ್ಮೋಸ್ಟ್ ಅದು ಹುಳಿ ಮಜ್ಜಿಗೆಲಿಂದ ಬಹಳ ಅನುಕೂಲತೆ ಐತಿ. ಹುಳಿ ಮಜ್ಜಿಗೆನ ಮೇನು. ಇದ್ರೊಳಗೆ ತಾಮ್ರದೊಳಗಿಟ್ಟು ಅಥವಾ ನಾವು ಗೋಮೂತ್ರ ಹಾಕಿ ಸ್ಪ್ರೇ ಮಾಡ್ಬೋದು. ಬಹಳ ಗ್ರೋತ್ ಪ್ರಮೋಟರ್ ಆಗಿನೂ ಕೆಲಸ ಮಾಡುತ್ತಾ. ನಾವು ಅದ್ಭುತವಾಗಿ ಕೇವಲ ಅದು ಗ್ರೋತ್ ಪ್ರಮೋಟರ್ ಆಗಿನೂ ವರ್ಕ್ ಮಾಡುತ್ತಾ. ಅದ್ರ ಜೊತೆಗೆ ನಾವು ಶಿಲೇಂಧ್ರ ನಾಶಕ ಆಗಿನೂ ಕೆಲಸ ಮಾಡುತ್ತೆ ಸರ್. ಅದು ಹೌದ್ರಿ ಜವಾರಿ ಹಸುನೇ ಬೇಕು. ನಾನು ಸುಮಾರು ಆಕಳ, ನಾನೀಗ 1.5 ವರ್ಷದಿಂದ ಆಕಳ ಮಾಡಿದ್ದೀನಿ ಸರ್. ಆಕಳ ಇದ್ದಿದ್ದಿಲ್ಲ ನನ್ನ ಹತ್ರ. ಇದೇ ತರನ ಭಾಳ ಇವತ್ತಿನ ಹತ್ರ ಭಾಳ ಅದಾವ್ರಿ. ತಗೊಂಬಂದ್ ಹಾಕಿನ್ರಿ. ಬಟ್ ಆಗಲ್ಲ ಅಂತ ಹೇಳಕ್ ಆಗಲ್ಲ, ಪ್ರಮಾಣ ಕಡಿಮೆ. ಅದು ಇದ್ರದ್ದು ಸಗಣಿ ಆತು ಇದಾತು. ಬಟ್ ಇದ್ರದ್ದು ಎಫೆಕ್ಟ್ ಜಾಸ್ತಿ ಆಗತ್ರಿ. ಇಮ್ಮಿಡಿಯೇಟ್ ಆಗಿ ನಾವು ಕಾಣಬಹುದು. 1 ತಿಂಗಳನೋ 1.5 ತಿಂಗಳನೋ ನಿರಂತರವಾಗಿ ನಾವು 10 ದಿವ್ಸಕ್ಕ 8 ದಿವ್ಸಕ್ಕ ನಾವು ಕೊಟ್ಟಿವಿ. ಸ್ವಲ್ಪ ಹೊಡಿತಾ ಹೆಚ್ಚು ಹೊಡೆದ್ರಿ ಅಂದ್ರೂ ಕೂಡ ಸುಟ್ಟು ಹೋಗೋ ಚಾನ್ಸ್ ಇರ್ತ್ರಿ. ಅದು ಎಸ್ಪೆಷಲಿ ಗೋಮೂತ್ರ. ನೀವು ಜವಾರಿ ಆಕಳದ ಗೋಮೂತ್ರದ ಬಗ್ಗೆ ಮಾತ್ರ ಅಷ್ಟು ಸುಲಭ ಅನ್ಕೊಂಡಂತ ಇಲ್ರಿ, ಕೆಲಸ ಮಾಡತ್ರಿ. ಬಟ್ ಈ ತರ ಜರ್ಸಿದು ಸ್ವಲ್ಪ ನಾನು ಪೂರ್ತಿ ಇಲ್ಲ ಅಂತ ಹೇಳಾಗಲ್ಲ. ಬಟ್ ಅದು ಸ್ವಲ್ಪ ಪ್ರಮಾಣ ಎಫೆಕ್ಟ್ ಕಡಿಮೆ ಸರ್. ಅದು ಅಂತ ಮಾಡ್ಬೋದ್ರಿ, ಅವಶ್ಯ ಮಾಡ್ಬೋದು ಸರ್. ನಾನು ಗೊತ್ತಿದ್ದ ಮಟ್ಟಿಗೆ ನಾನು ರಾಜಶೇಖರ್ ನಿಂಬರ್ಗಿ ಅವ್ರು ಹೇಳಿದ ಪ್ರಕಾರ ನಾನು ಸಂರಕ್ಷಣೆ ಮಾಡಾಕತ್ತೀನಿ. ಎಷ್ಟೆಷ್ಟು ವರ್ಷ ಲೇಟ್ ಆಗುತ್ತೋ ಅಷ್ಟು ಒಳ್ಳೇದ್ರ. ಅದು ವರ್ಷದ ಲೆಕ್ಕ ಹೇಳ್ತಾರ್ರಿ ಅವ್ರು. ಗೋಮೂತ್ರ ಹುಳಿ ಮಜ್ಜಿಗೆ ಎಷ್ಟು ವರ್ಷ ಆದ್ರೂ ಏನ್ ತೊಂದರೆ ಇಲ್ಲ ಸರ್. ಇದನ್ನ ನಾನು 1 ವರ್ಷ ದಾಟಿದ ಮೇಲೆ ಅವ್ರು ಹೇಳೋ ಪ್ರಕಾರ 1 ಲೀಟರ್ ಬರೋಸ್ರಿ 100 ಲೀಟರ್ಗೆ. ಅಥವಾ ನೋಡ್ರಿ ನೀವು ಫಸ್ಟ್ ಸ್ಪ್ರೇ ಕೊಡ್ರಿ, ಕಡಿಮೆ ಕೊಟ್ಕಂತ ಹೋಗ್ರಿ. ಗೋಮೂತ್ರನೂ ಅಷ್ಟೇ ರೀ, ಎಷ್ಟು ಹಳೇದಾಗುತ್ತೋ ಕಡಿಮೆ ಕೊಟ್ಕಂತ ಹೋಗ್ರಿ. ಗಿಡ ದೊಡ್ಡವಿದ್ದು ಅಂದ್ರೆ ಹೆಚ್ಚಿಗೆ ಕೊಡ್ರಿ. ಬೆಳವಣಿಗೆ ಕಡಿಮೆ ಇದ್ದಾಗ ಸ್ವಲ್ಪ ಎಚ್ಚರಿಕೆಯಿಂದ ಕೊಡ್ರಿ. ಆಮೇಲೆ ಬಿಸಿಲು ಅದನ್ನೆಲ್ಲ ವಾತಾವರಣ ನೋಡ್ಕೊಂಡ್ ಕೊಡ್ರಿ. ನಾವು ಹೆಚ್ಚಿಗೆ ಕೊಟ್ಟಿವಿ ಅಂದ್ರೆ ಸುಡೋ ಚಾನ್ಸಸ್ ಹೆಚ್ಚಿರುತ್ತೆ ಸರ್. ಗೋಮೂತ್ರ ಹಾಕಿದಾಗ ಮಾತ್ರ ನಾವು ಕೆಮಿಕಲ್ ಲೆಕ್ಕಾಚಾರದಾಗನೇ ಇರ್ಬೇಕ್ರಿ. ಹೆಚ್ಚು ಕೊಡಕ್ ಹೋಗ್ಬಾರ್ದ್ರಿ. 4 ದಿವ್ಸ ಬಿಟ್ಟು ಮತ್ತೊಮ್ಮೆ ಹೊಡೆದ್ರ ಚಿಂತೆ ಇಲ್ಲ, ಒಂದೇ ಹೇಟಿಗೆ ಕೊಡಕ್ ಹೋಗ್ಬಾರ್ದ್ರಿ. ಇದ್ರದ್ರೊಳಗ ಗಿಡ ನಮ್ಗೆ ಅಲ್ಲಿ ಗೊತ್ತಾಗುತ್ತೆ ಸರ್. ಸ್ವಲ್ಪ ನೋಡ್ಕೊಂತ ಹೋದ್ವಿ ಏನಪ್ಪ ಅಂದ್ರ, ಈಗ ನಾ ಲಿಂಬಿಗೆಲ್ಲ ಸ್ವಲ್ಪ ಹೆಚ್ಚಿಗೆ ಕೊಡ್ತೀನಿ. ನನಗೇನು ಆಗಲ್ಲ. ಹೌದು, ಗಿಡ ದೊಡ್ಡವಿರೋದ್ರಿಂದ ಏನು ಆಗಲ್ಲ. ಬಟ್ ಅದೇ ತರನ ನಾವು ಇದಕ್ ಕೊಡಕ್ ಹೋಗ್ಬಾರ್ದು.
ಗಿಡದ ಬೆಳವಣಿಗೆ ವಯಸ್ಸು ಅದನ್ನ ಆಧಾರವಾಗಿ ಇಟ್ಕೊಂಡು ಗೋಮೂತ್ರ ಉಳಿ ಮಜ್ಜಿಗೆನ ಕೊಡ್ಬೋದು ಸರ್ ಅಂತ. ರೋಗ ನಿರೋಧಕ ಆಗಿನೂ ಕೆಲಸ ಮಾಡತ್ರಿ. ಆಮೇಲೆ ನೀವು ಗ್ರೋತ್ ಪ್ರಮೋಟರ್ ಆಗಿನೂ ಕೆಲಸ ಮಾಡತ್ ಸರ್. ಇದನ್ನ ಕೊಡಕ ಐತ್ರಿ. ಯಾರಾದ್ರೂ ಬೇಕು ಅಂದ್ರ ತಗೊಂಡ್ ಹೋಗ್ಬೋದು ಸರ್. 1 ಲೀಟರ್ ಕಲ್ಚರ್ ತಗೊಂಡ್ ಹೋದ್ರಿ ಅಂದಪ್ಪ ಅಂದ್ರ ನೀವು ಮಲ್ಟಿಪ್ಲೈ ಮಾಡ್ಕೋತ ಮಾಡ್ಬೋದು ಸರ್. ಇದು ಬಾಳ ಅಂದ್ರೆ ಬಾಳ ಸಿಂಪಲ್ ರೀ. ಗೋಕೃಪಾಮೃತ ಅಂತ ನೀವ್ ಏನು ಸಮಸ್ಯೆನ ಇರಾಗಿಲ್ರಿ. ದ್ವಿದಳ ಧಾನ್ಯದ ಹಿಟ್ಟು ಒಂದು ಬೇಕು ಅಷ್ಟೇ. ಇದು ಬೆಲ್ಲ ಅಷ್ಟೇ. ಸಾರಿ, ಹಿಟ್ಟು ಬೇಕಾಗಿಲ್ರಿ ಇದಕ್ಕ. ಇದು ಬೇಕಷ್ಟೇ, ಬೆಲ್ಲ ಮತ್ತು ಮಜ್ಜಿಗೆ, ಹುಳಿ ಅಲ್ಲದ ಮಜ್ಜಿಗೆ, ಹಿಟ್ಟಲ್ರಿ. ಅದನ್ನ ಹಾಕೊಂತ ಮಾಡ್ಕೊಂತ ಹೋಗ್ಬಿಡ್ಬೋದು ಸರ್. ಇದನ್ನ ಕಲ್ಚರ್ ಕೂಡ ನಾನು ಕೂಡ ಒಬ್ಬ ರೈತರ ಕಡೆಯಿಂದ ಇಸ್ಕೊಂಬಂದ ಈ ತರ ಮಾಡಾಕತ್ತೀನಿ ಸರ್. ಹೌದ್ರಿ, ಹೌದು ಹೇಳ್ತಾರ ಸರ. ಆತರ ಮಾಡ್ಬೋದು ಅಂತಂದು ನಾ ಅಂತೂ ಮಾಡೀನ್ರಿ. ಅದೇ ಸೇಮ್ ಮಾಡ್ತೀನಿ ಸರ. ಮತ್ತೆ ಹೇಳಿದ್ರಿ ಇಲ್ಲ ಆತರ ಮಾಡ್ಬಿಡ್ರಿ ಅಂತಂದು ಮಾಡೋ ಟೈಮ್ನಾಗ ಮಾಡಿರ್ತೀನಿ ಸರ. ನಾನು ಈಗ ಸದ್ಯ ಬಳಸ್ತಕ್ಕಂಥದ್ದು ಸಾವಯವ ಪೊಟ್ಯಾಶ್ ಒಂದು. ನನ್ನ ತೆಂಗಿನ ಗಿಡ ಜಾಸ್ತಿ ಇರೋದಕ್ಕೆ ಅದ್ರ ಬಗ್ಗೆ ನಾನು ಹೆಚ್ಚು ನನಗೆ ಈಲ್ಡ್ ಪರ್ಪೋಸ್. ಆದ್ರೆ ಇನ್ನೊಂದು ಸತ್ಯ ಏನ್ ಅನಿಸ್ತಂದ್ರೆ ಸರ, ಪಾಳೇಕರ್ ಸರ್ ಹೇಳೋ ಪ್ರಕಾರ ರಾಸಾಯನಿಕಿಗೆ ಈ ರಾಸಾಯನಿಕ ಕೃಷಿಗೆ ಸರಿಸಮಾನವಾಗಿ ನಮ್ಗೆ ಏನಾರ ಈಲ್ಡ್ ಬೇಕು ಅಂದ್ರ ಇದನ್ನ ಬಳಕೆ ಮಾಡ್ಕೋಬಹುದು ಸರ್. ನನಗೆ ಹೆಚ್ಚು ಬೇಕಪ್ಪ ಈಲ್ಡು, ನಾನು ಪುಕವೋಕ ಸರ್ ಪದ್ಧತಿ ಮಾಡಿದ ಮೇಲೆ ಕೂಡ ಇದು ಬಳಸ್ಕೊಂಡ್ರು ತಪ್ಪಲ್ಲ. ನನಗೆ ರಾಸಾಯನಿಕ ಕೃಷಿಗೇನ ಸರಿಸಮ ಬೇಕು, ಹೆಚ್ಚು ಈಲ್ಡ್ ಬೇಕು ಅಂದಾಗ ಇವು ಏನೊಂದು ತಪ್ಪಲ್ಲ. ಇದನ್ನ ಏನ್ ಮಾಡ್ತೀನಿ ಅಂದ್ರಿ, ಇದು ಸರ್ ಬಿಲ್ಪತ್ರಿ ಗಿಡ ಐತ್ ಸರ್ ಅಂತಾಕ ಬಿಲ್ಪತ್ರಿ ಕಾಯ್ದು ಹಾಕಿರ್ತೀನಿ. ಒಂದ್ 8-10 kg ಅದನ್ನ ಹಾಕೊಂಡಿರ್ತೀನಿ. ಆಮೇಲೆ ಇದನ್ನ ಇಲ್ಲಿ ಬಾಳೆದು ಇದನ್ನ ಕಟ್ ಮಾಡ್ಕೊಂಡಿರ್ತೀನಿ ಸರ್. ನನ್ನ ಹತ್ರ ಈ ತರ ಗೋಕೃಪಾಮೃತ ಅವು ಇದ್ರ ಅವನ್ನ ಹಾಕೊಂಡಿರ್ತೀನಿ. ಈಗ ನನ್ನ ಹತ್ರ OWDC ಇದು ಇತ್ರಿ. ಇದನ್ನ ಅಂತವೆಲ್ಲ ಹಾಕೊಂಡು ಇದನ್ನ ಹಾಕಿದ್ವಿ ಏನಪ್ಪ ಅಂದ್ರೆ ಸರ್ 40 ದಿವಸ ಇರ್ತ್ರಿ ಅದು ಕಂಪ್ಲೀಟ್ ಆಗೋದಕ್ಕ. ಈ ತರ ಒಂದು ಲಿಕ್ವಿಡ್ ಸಿಗುತ್ರಿ. ಅದು ನಾವು ಹಾಕ್ಬೋದು. ನಾ ತೆಂಗಿನ ಗಿಡಕ್ಕೆ ಯೂಸ್ ಮಾಡ್ಕೋತೇನ್ರಿ ಇದನ್ನ. ನಾನು ನೀರ್ ಹಾಕ್ಬೋದು. ಈ ದೊಡ್ಡ ತೆಂಗಿನ ಗಿಡಕ್ಕೆ ಡೈರೆಕ್ಟ್ ಕೊಟ್ರೆ ತಪ್ಪಿಲ್ಲ. ಇದನ್ನ ಈ ಗಿಡಕ್ಕೆ ಸರ ಹೇಳ್ತೀನ ಸರ, ಇದನ್ನ ನೀವು ಸಣ್ಣ ಗಿಡ ಇದ್ದ ಸ್ವಲ್ಪ ನೀರು ಕೊಡ್ಬೋದು. ಬಹುವಾರ್ಷಿಕ ಬೆಳೆಗೆ ಏನ್ ಅವಶ್ಯಕತೆ ಇಲ್ರಿ, ಕೊಡ್ಬೋದು, ಡೈರೆಕ್ಟ್ ಆಗಿ ಕೊಡ್ಬೋದು, ಏನು ಆಗಾಗಲ್ಲ ಅವು ಸರ್. ಇದನ್ನ ಎಷ್ಟು ನಮ್ ತೆಂಗಿನ ಗಿಡಕ್ಕೆ ಏಟ್ ಕೊಟ್ರೆ ತಪ್ಪಲ್ರಿ ಇವು. ಅದಕ್ಕೇನು ದೊಡ್ಡ ಪ್ರಮಾಣದಾಗ ಇದು ಮಾತ್ರ ಏನು ನಮ್ಮ ಮಾಡೋದನ್ನ ಆಗಾಗಲ್ಲ ಸರ್. ಅಷ್ಟು ಪ್ರಮಾಣದಾಗ ಕೊಡ್ಬೋದ್ರಿ, ಏನ್ ಹೆಚ್ಚು ಕೊಟ್ರು ತಪ್ಪಲ್ಲ. ನಾವು ಕೊಟ್ಟಷ್ಟು ಗಿಡದಾಗ ಕಾಣ್ತಿರ್ತಾವ್ರಿ. ಅಲ್ಲಿ ನಾವ್ ಏಟ್ ಕೊಟ್ಟಿವಿ ಅದನ್ನ ಮಾಡ್ತೀವಿ ಅಂತಂದ್ ಮಾಡ್ಬೋದು ಸರ್. ಅದನ್ನ ಇದನ್ನ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಡ್ರಮ್ಮಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಅರ್ಧಕ್ಕ ಒಂದು ಈ ಇಷ್ಟಕ್ಕೆ ಏನ್ ಬರ್ತಲ್ರಿ, ಇದನ್ನ ಮುಂಚೆಕನ ಕಟ್ ಮಾಡ್ಕೊಂಡು ಹಾಕೊಂಡ್ಬಿಡ್ರಿ. ಹಾಕೊಂಡು ಆಮೇಲೆ ಬಿಲ್ಪತ್ರಿಕಾಯಿ ಒಂದು 10 kg ಹಾಕಿದ್ರೆ ಬಹಳ ಒಳ್ಳೇದ್ ಸರ್. ನೀರ್ ಹಾಕೊಳಕ್ ಬೇಕಲ್ರಿ. ಇಲ್ಲಿ ಇಷ್ಟ ಹಾಕೊಂಡ್ರಿ ಅಂದ್ರ ಉಳಿದಿದ್ ನೀರ್ ತುಂಬಿಕೊಳಕ್ ಬೇಕ್ರಿ. ಅದನ್ನ ಫಸ್ಟ್ ಇವ್ನ ಹಾಕೊಂಡ್ಬಿಡ್ರಿ. ಇಲ್ಲ ಅಂದ್ರ ನೀರಿಂದು ನಾವು ಇದು ಹಾಕಿದ್ವಿ ಅಂದ್ರ ನೀರ್ ಹೊರಗೆ ಬರೋ ಚಾನ್ಸಸ್ ಇರ್ತ್ರಿ. ಮೊದಲು ಹಾಕೊಂಡ್ಬಿಡ್ರಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಟ್ ಮಾಡ್ಕೊಂಡು ಹಾಕೊಂಡ್ಬಿಡ್ರಿ. ಬಿಲ್ಪತ್ರಿಕಾಯಿ ಹಾಕೊಡ್ರಿ, ಎಲ್ಲವೂ ಹಾಕೊಂಡು ಆಮೇಲೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ನೀರ್ ಹಾಕೊಡ್ರಿ. ನೀರ್ ಹಾಕೊಂಡು ಆಮೇಲೆ ಯಾವ್ದಾದ್ರು ನಿಮ್ಮ ಹತ್ರ ಜೀವಾಮೃತ ಇದ್ರೆ ಜೀವಾಮೃತ ಹಾಕ್ಯವ್ರಿ, ಕಲ್ಕಿ ಕಲ್ಚರು ಯಾವ್ದಾದ್ರು ಕಲ್ಚರ್ ಇದ್ರೆ ಹಾಕೊಡ್ರಿ. ಏನಿಲ್ಲ ಅಂದ್ರು ಇದನ್ನ ಹಾಕೊಂಡ್ರೆ ಅಡ್ಡಿಲ್ಲ. ನೀವು ಜೀವಾಮೃತ ಹಾಕೊಂಡ್ರೆ ಅಡ್ಡಿಲ್ಲ. ಹಾಕೊಂಡು ಇಟ್ಕೊಂಡ್ರಿ ಅಂದ್ರ 40 ದಿವ್ಸಕ್ಕ ಲಿಕ್ವಿಡ್ ಚೆನ್ನಾಗಿ ಆಗತ್ರಿ. ಪೊಟ್ಯಾಶ್ ಆಗಿ ನೀವು ನನ್ ಕೇಳಿದ್ರದ್ದು ಪೊಟ್ಯಾಶ್ ಅಂತ ಒಂದೇ ಏನ್ ಇರಾಗಿಲ್ರಿ. ಇದ್ರಾಗ ಆಲ್ಮೋಸ್ಟ್ ಆಲ್ ನ್ಯೂಟ್ರಿಯೆಂಟ್ಸ್ ಇದ್ದೇ ಇರ್ತಾವ್ರಿ. ಜಾಸ್ತಿ ಪೊಟ್ಯಾಶ್ ಐತಿ ಅಂತ ಹೇಳ್ಬೋದು ಸರ್. ಇದನ್ನ ಬಾಳೆ ಬಿಲ್ಪತ್ರಿ ನಾನ್ ಮಾಡಾಕತ್ತೀನಿ ಸರ್. ಉಳಿದಿದ್ದು ಪೊಟ್ಯಾಶ್ ಒಣಗಿದ್ದು ಹಾಕ್ಬೋದು ಸರ್. ಹಣ್ಣಾಗಿರುತ್ತಲ್ರಿ, ಹಣ್ಣಾಗಿದ್ದು ಹಾಕ್ಬೋದು. ಸ್ವಲ್ಪ ಕಟ್ ಮಾಡಿ ಹಾಕ್ಬೇಕು ಸರ್. ಅಷ್ಟ ಅದನ್ನ ನಡಿತೈತ್ರಿ ಹಾಕ್ಬೋದ್ರಿ. ಅದನ್ನ ಹಾಕ್ಬೋದ್ರಿ, ಸ್ಪ್ರೇ ಹಾಕ್ಬೋದು. 1 ಲೀಟರ್ 2 ಲೀಟರ್ 1 ಲೀಟರ್ ಹಾಕಿ ಹೊಡಿಬೋದ್ರಿ, ಏನ್ ತೊಂದ್ರೆ ಇಲ್ಲ. 1 ಲೀಟರ್ ಅರ್ಧ ಲೀಟರ್ ಹಾಕ್ರಿ. 20 ಲೀಟರ್ ಪಂಪಿಗೆ ನೀವು 500 ml 600 ml ಹಾಕಿ ಹೊಡಿಬೋದ್ರಿ. ನಿಮ್ ಗಿಳದ ಬೆಳವಣಿಗೆಗೆ ನಾನು ಹೆಚ್ಚಿಗೆ ಹಾಕಿ ಹೊಡೆದಿರ್ತೀನಿ. ಬೇಕನ್ನಪ್ಪ ಅಂದ್ರ ಡ್ರಂಚಿಂಗ್ ಮಾಡ್ಬೋದ್ರಿ ಅಂತ. ಈಗ ನೀವು ಇದನ್ನ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಲ್ಲ, ಈಗ ಒಂದ್ ಮರ ಫಾರ್ ಎಕ್ಸಾಂಪಲ್, ಅದಕ್ಕೂ ಮುಂಚೆ ಅಂದಾಜ್ ಎಷ್ಟ್ ಕಾಯಿ ಬರ್ತಿದ್ವಿ ಇದು ಹಾಕಿದ್ಮೇಲೆ ಸರ್? ನನಗ ಈಗ ನೋಡೋ ಪ್ರಕಾರ ತೆಂಗಿನ ಗಿಡ ನಾವ್ ಏನೇ ಮೇಂಟೈನ್ ಮಾಡಿದ್ರು ನನ್ನ ಇದ್ರ ಪ್ರಕಾರ ನಾ 14 ವರ್ಷದ ಲೆಕ್ಕ ನೋಡಿದ್ರೆ 100ರಿಂದ 150 ಕಾಯಿ ಮಿನಿಮಮ್ ರೀ. 100ರಿಂದ 120 130 ಕನಿಷ್ಠ ಬರ್ತಾವ್ರಿ ಅವು ಕಾಯಿ. ಸೈಜ್ ಚೆನ್ನಾಗಿ ಬರ್ತಾ,
ಕಾಯಿ ಚೆನ್ನಾಗಿ ಬರ್ತಾ. ಇದು ಅರಸಿಕೆರೆ ಟಾಲ್ ಸರ್, ಅದು ಅರಸಿಕೆರೆ ಟಾಲ್ ಅದು. ಇವು ಮುಂದಿರೋ ಹೈಬ್ರಿಡ್ ಸರ್, ಇವು ಅವು ಬರ್ತಾವ್ರಿ ಅಂತ ನಾನು. ಹಾ ಬರ್ತಾವ್ರಿ, ಕೊಡ್ಬೋದು ಸರ್ ಇದನ್ನ. ತೆಂಗಿಗೆ ಮಾತ್ರ ಚೆನ್ನಾಗಿ ಕೊಡ್ಬೋದು ಇದನ್ನ ಅಂತ ನಾನು. ಅಲ್ಲ ಸರ್, ಈಗ ಬಿಫೋರ್ 100 ಇಂದ 150 ಕಾಯಿ ಬರ್ತಿದ್ವು. ಹಾ. ಇದನ್ನ ಬಳಕೆ ಸೈಜ್ ಚೆನ್ನಾಗಿ ಬರ್ತ್ರಿ, ಸೈಜ್ size ಚೆನ್ನಾಗಿ ಬರ್ತ್ರಿ. ಹಾ ಸೈಜ್ ಚೆನ್ನಾಗಿ ಇದು ಬರ್ತ್ರಿ. ಯಾವ್ದು? ಹಾ ಇದು ಸಸ್ಯ ಸಂಜೀವಿನಿ ಸರ್. ಇದು ಕೂಡ ಸೇಮ್ ಇದೇ ತರ ಸರ. ನಮ್ಮಲ್ಲಿ ಇಲ್ಲಿ ಒಬ್ರು ನಮ್ಮ ಸಿರಾಜುದ್ದೀನ್ ಮೂಲಿಮನಿ ಸಾಹೇಬ್ರ ಅಂತ ಬಂದಾರ್ರಿ ಇಲ್ಲಿ, ಅವ್ರು ಕೊಟ್ಟಿದ್ರಿ ಇದನ್ನ. ಇದನ್ನ ಯಾರಾದ್ರೂ ಬೇಕು ಅನ್ನಪ್ಪ ಅಂದ್ರ ಸೇಮ್ ಕೂಡ ಸರ್, ಇದು ಗೋಕೃಪಾಮೃತ ಆಯ್ತು, ಸಸ್ಯ ಸಂಜೀವಿನಿ ಆಯ್ತು, ಕಲ್ಕಿ ಕಲ್ಚರ್ ಆಯ್ತು ಸರ್. ಇದನ್ನ ಮಲ್ಟಿಪ್ಲೈ ಮಾಡ್ಕೊಂತ ಹೋಗ್ತಕ್ಕಂಥವ್ರಿ ಅವನ್ನ ನೀವು ತಗೊಂಡು ಮೈಕ್ರೋ ನ್ಯೂಟ್ರಿಯೆಂಟ್ ಆಗಿ ನೀವು ಭೂಮಿಯನ್ನ ಫಲವತ್ತತೆ ಮಾಡೋದಕ್ಕ ಮಾಡ್ಬೋದು ಸರ್. ಆದ್ರೆ ಒಂದು ನೆನಪಿಟ್ಕೊಡ್ರಿ, ತ್ಯಾಜ್ಯಗಳಿರ್ಲಾರ್ದ ಯಾವ್ದು ಪ್ರಯೋಗಕ್ಕೆ ಹೋಗ್ಬೇಡ್ರಿ. ಭೂಮಿಗೆ ತ್ಯಾಜ್ಯ ಕೊಡ್ಲೇಬೇಕು. ಏಕದಳ ಮತ್ತು ದ್ವಿದಳ 70-30 ಅನುಪಾತದಲ್ಲಿ ಭೂಮಿ ಒಳಗೆ ತ್ಯಾಜ್ಯ ಇರಬೇಕು, ವೈವಿಧ್ಯತೆ ಹೆಚ್ಚಿರ್ಬೇಕು. ಅಂದಾಗ ಮಾತ್ರ ಇವು ಕೆಲಸ ಮಾಡ್ತಾವು. ಭೂಮಿನ ನಾವು ಹಾ ಇದನ್ನ 1 ಲೀಟರ್ ನಮ್ಗ ಇದನ್ನ ಕೊಡ್ತಾರ್ರಿ ಅವ್ರು, ಕಲ್ಚರ್. ಇದನ್ನ ನೀವು ತಗೊಂಡ್ ಹೋಗ್ಬೋದ್ರಿ. ನೀವು ತಗೊಂಡ್ ಹೋಗಿ ನೀವು ಕಲ್ಚರ್ ಮಾಡ್ಕೋಬೇಕು ಅನ್ನಪ್ಪ ಅಂದ್ರ, ಈಗ ಇನ್ 1 ದಿವಸದ ಮೇಲ್ಪಟ್ಟ ಆಗತ್ತ ಒಂದು ಇದನ್ನ ಹೋಲ್ ಮಾಡ್ಕೊಂಡ್ ತಗೊಂಡ್ ಹೋಗ್ಬೇಕ್ರಿ. ಅದನ್ನ 1 ದಿವಸ ಅಥವಾ ಲೇಟ್ ಆಗತ್ತಾ ಅನ್ನಪ್ಪ ಅಂದ್ರ ಹಂಗ ಒಯ್ಬೇಡ್ರಿ. ಯಾರೇ ಒಯ್ತೀರಿ ಅಂದ್ರೂ ಕೂಡ ಅದನ್ನ ಸ್ವಲ್ಪ ಹೋಲ್ ಮಾಡ್ಕೊಂಡ್ ತಗೊಂಡ್ ಹೋಗ್ರಿ. ತಗೊಂಡ್ ಹೋದ ತಕ್ಷಣ ನೀವು ಕಲ್ಚರ್ ಮಾಡ್ಕೋಬೇಕಾದ್ರೆ 700 ಲೀಟರ್ ಡ್ರಮ್ ತಗೊಳ್ರಿ, ಅಥವಾ 100 ಲೀಟರ್ನು ಮಾಡ್ಕೋಬಹುದು. ನೀವು 100 ಲೀಟರ್ ಮಾಡ್ಕೋಬಹುದು, 700 ಲೀಟರ್ ಮಾಡ್ಕೋಬಹುದು. ನಿಮ್ಗ ಹಣ್ಣು ಅತಿ ಪೂರ್ತಿ ಹುಳಿ ಅಲ್ಲದ ಹಣ್ಣು ಇತ್ತು ಅನ್ನಪ್ಪ ಅಂದ್ರ ಪಪಾಯ, ಸಪೋಟ. ನಾನು ಇದಕ್ಕ ಸಪೋಟ ಬಳಸ್ಕೋತೀನ್ರಿ ಇದಕ್ಕ. ಆ ತರ ಒಂದು kg 100 ಲೀಟರ್ಗೆ ಆದ್ರ 1 kg ಬೆಲ್ಲ ಹಾಕೋಬೇಕ್ರಿ. ಆಮೇಲೆ ಇದಕ್ಕ ಇವ್ರಿಲ್ರಿ ದ್ವಿದಳ ಧಾನ್ಯ ಹಿಟ್ಟು ಇರ್ಬೇಕು ಸರ್. ಇದಕ್ಕ ನಾನು ಹೊಸ್ತಾಗಿ ಮಾಡಿರೋದಿದ್ನ ಇದನ್ನ ಹಾಕೊಂಡು ಮಾಡ್ಕೋಬಹುದು ಸರ್. ಇದಕ್ಕೆ ಮಾತ್ರ ಇದನ್ನ ಹಾಕ್ಬಾರ್ದ್ರಿ, ದ್ವಿದಳ ಧಾನ್ಯದ ಅವಶ್ಯಕತೆ ಇಲ್ಲ. ಇದ್ರದ ದ್ವಿದಳ ಧಾನ್ಯ ದೈತ ಅನ್ಸತ್ರಿ ಇದಕ್ಕ. ಇದನ್ನ ಮಾಡ್ಕೋಬಹುದ್ರಿ. ಸಸ್ಯ ಸಂಜೀವಿನಿ ಹೊಸ್ತಾಗಿ ಸರ್ ನಾ ಮಾಡಿದ್ದಿದ್ನ. ಮಾಡ್ಬೋದು ಎಲ್ಲದಕ್ಕೂ ಮಾಡ್ಬೋದ್ರಿ. ಇದನ್ನ ಯಾವದಕ್ ಬೇಕಾದ್ರೂ ಮಾಡ್ಬೋದು. ಇದು ಜೀವಾಮೃತ 10 kg ಸಗಣಿ, 5 kg 5 ಲೀಟರ್ ಗೋಮೂತ್ರ. ಈ ಮುಂಚೆ ಎಲ್ಲ 2 kg ದ್ವಿದಳ ಧಾನ್ಯ ಹಿಟ್ಟು ಆಮೇಲೆ ಇದನ್ನ ಹಾಕ್ತಿದ್ರಿ. 1 kg ಹಾಕ್ಬೋದು ಅಂತ ಹೇಳ್ತಾ ಇದ್ದಾರ್ರಿ ಪಾಳಕರ್ ಸರ್ ಅವ್ರು. 1 kg ಹಾಕ್ಬೋದು. ಇಲ್ಲಿ ಹೊಸ್ತಾಗಿ ಮೊನ್ನೆ ಬಂದಾಗ 1 kg ಹೇಳಕತ್ತಾರ್ರಿ ಅವ್ರು. 1 kg ಹಾಕ್ಬೋದು ಅಂತಂದು ಇದನ್ನ ರೆಡಿ ಮಾಡ್ಕೊಂಡು, ಇದು ಗೊತ್ತಿದ್ದ ಇರ್ತೀರಿ. ಇದು ಆಲ್ಮೋಸ್ಟ್ ಆಲ್ 7 ದಿವ್ಸಕ್ಕೆ ರೆಡಿ ಆಗುತ್ತಾ. ಅದಾದ್ಮೇಲೆ 11 ದಿವಸದೊಳಗಾಗಿನ ಬಳಕೆ ಮಾಡ್ಕೋಬಹುದು ಸರ್. ಸೇಮ್ ಇದು ಒಂದೇ ತರ. ಅದು ಕೂಡ ಸೇಮ್ ಗೋಕೃಪಾಮೃತ ತರ ಅದನ್ನು ಬಳಕೆ ಮಾಡ್ತೀವಿ ಸರ್. ಸೇಮ್ ಸರ್, ಇದನ್ನ ಡ್ರಂಚಿಂಗ್ ಮಾಡ್ಬೋದು, ಸೋಸಿಕೊಂಡು ಅಥವಾ ಸ್ಪ್ರೇನು ಮಾಡ್ಬೋದು. ಹೌದು ಕೊಡ್ಬೋದು. 10 kg ಬೇವಿನ ಸೊಪ್ಪು, 2 kg ಇವನ್ನ ಹಾಕ್ಬೇಕ್ರಿ. ದನ ತಿನ್ಲಾರ್ದಂತಾವು ಎಕ್ಕಿ ಲೆಕ್ಕಿ ಯಾವ್ಯಾವ ಸಿಗ್ತಾವೋ ಅವನ್ನ ಕಟ್ ಮಾಡಿ ಹಾಕಿ 1 kg ಇದನ್ನ ಹಾಕ್ಬೇಕ್ರಿ. ಹಸಿಮೆಣಸಿನಕಾಯಿ ತುಂಬಾ ಖಾರ ಇರ್ತದ್ದು. ಆಮೇಲೆ ಅರಿಶಿಣ ಪುಡಿ ಅರ್ಧ kg ಅಷ್ಟು ಅರಿಶಿಣ ಪುಡಿ ಹಾಕ್ಬೋದು. ಆಮೇಲೆ ತಂಬಾಕುಗಳನ್ನ ಹಾಕಿ ಗೋಮೂತ್ರ ಹಾಕ್ರಿ. ಆಮೇಲೆ ನೀರಾಗ ಕಲಿಸಿಟ್ವಿ ಏನಪ್ಪಾ ಅಂದ್ರ ಒಮ್ಮೆ ರೆಡಿ ಮಾಡಿ 45 ದಿವ್ಸಕ್ಕೆ ರೆಡಿ ಆಗತ್ರಿ. ವರ್ಷ ಪೂರ್ತಿ ಬಳಕೆ ಮಾಡ್ಕೋಬಹುದು. ನಾವು ಕೀಟನಾಶಕಕ್ಕೆ ಬಳಕೆ ಮಾಡ್ಕೋಬಹುದು ಸರ್. ದಶಪರ್ಣಿ ಮಾಡ್ಕೋಬಹುದು. ಸ್ವಲ್ಪ ಹೊಡೆಯ ಮುಂದ ನೋಡಿ ಹಾಕೊಳ್ರಿ. ಕೀಟನ ನೋಡಿಕೊಂಡು ಹೆಚ್ಚಿಗೆ ಹಾಕ್ಬೇಡ್ರಿ. ಸ್ವಲ್ಪ ನೋಡಿ ಇದನ್ನ ಮಾಡಿ ಹೊಡ್ರಿ. ಒಂದ್ಸರಿ ಬಿಟ್ಟು ಒಂದ್ಸಲ ಹೊಡೆದ್ರು ಚಿಂತಿಲ್ಲ, ಹೆಚ್ಚಿಗೆ ಹಾಕ್ಬೇಡ್ರಿ ಅಂತ. ಬಳಕೆ ಪ್ರಮಾಣ ನೋಡಿ ಹಾಕ್ರಿ ಅಂತ. 2 ಲೀಟರ್ 100 ಲೀಟರ್ಗೆ ಅಥವಾ 3 ಲೀಟರ್ ಹಾಕ್ರಿ. ಸ್ಟೆಪ್ ಬೈ ಸ್ಟೆಪ್ 4 ದಿವ್ಸ ಬಿಟ್ಟು ಹಾಕ್ರಿ ಅಂತ.